ನಮಸ್ಕಾರ ಸಾರ್. ನಮಸ್ಕಾರ ಕಲಿವೀರ. ನಿನ್ನೆ ಎತ್ತಕ್ಕೋ ಸ್ಕೂಲಿಗೆ ಬಂದಿದ್ದಿಲ್ಲ? ಆರಾಮಿದ್ದಿಲ್ಲ ಸರ್, ನನಗೆ ಅದಕ್ಕೋಸ್ಕರ ಬಂದಿದ್ದಿಲ್ಲ ಸರ್. ಸರಿ, ನಿನ್ನೆ ಒಂದು ಕತೆ ಹೇಳಿದ್ದೀನಿ ಕ್ಲಾಸಲ್ಲಿ, ಗೊತ್ತಿದೆಯೇನೋ ನಿನಗೆ? ಗೊತ್ತಿಲ್ಲ ಸರ್, ದಯವಿಟ್ಟು ಮತ್ತೊಮ್ಮೆ ಹೇಳಿ ಸರ್. ನನಗೆ ಆ ಕತೆ ತುಂಬ ಚೆನ್ನಾಗಿದೆ ಅಂತೇಳಿ ನನ್ನೆಲ್ಲ ಗೆಳೆಯರು ಹೇಳಿದರು ಸರ್. ಪ್ಲೀಸ್ ಮತ್ತೊಮ್ಮೆ ಹೇಳಿ ಸರ್. ಆಯಿತು, ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಒಂದು ಗುಡ್ಡದ ತಪ್ಪಲಿನಲ್ಲಿ ಓತವೊಂದು ತನ್ನಷ್ಟಕ್ಕೆ ತಾನು ಹುಲ್ಲು ಮೇಯುತ್ತಿತ್ತು. ಇದ್ದಕ್ಕಿದ್ದಂತೆ ಅದರ ಬೆನ್ನ ಹಿಂದೆ ಏನೋ ಸದ್ದು ಆಯಿತು. ಆಗ ಆ ಓತ ತಿರುಗಿ ನೋಡಿತು. ಅಲ್ಲೊಂದು ತೋಳ ನಿಂತಿತ್ತು. ಅದು ಇನ್ನೇನು ಓತದ ಮೇಲೆ ಹಾರಲು ಸಿದ್ಧವಾಯಿತು. ಓತಕ್ಕೆ ಬಹಳ ಹೆದರಿಕೆಯಾಯಿತು. ಆದರೆ ಹೇಗಿದ್ದರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇನ್ನು ಬುದ್ಧಿವಂತಿಕೆಯಿಂದ ಮಾತ್ರ ಜೀವ ಉಳಿಸಿಕೊಳ್ಳಬಹುದು ಎಂದು ಯೋಚಿಸಿದ ಓತು ಹುಲ್ಲು ಮೇಯುವುದನ್ನು ಮುಂದುವರಿಸಿತು. ತೋಳ ಎಷ್ಟು ಹತ್ತಿರ ಬಂದರೂ ಅದರ ಕಡೆ ಮುಖ ತಿರುಗಿಸಿಯೂ ನೋಡಲಿಲ್ಲ. ಇದರಿಂದ ತೋಳಕ್ಕೆ ಸ್ವಲ್ಪ ಸಂಶಯವಾಯಿತು. ಅದು ಈವರೆಗೂ ಇಂತಹ ಓತನ್ನು ಕಂಡಿರಲಿಲ್ಲ. ಆದ್ದರಿಂದ ಇದನ್ನು ಕೊಲ್ಲುವ ಮೊದಲು ಇದರ ಪರಿಚಯ ಮಾಡಿಕೊಳ್ಳುವುದು ಸೂಕ್ತ ಎಂದು ಯೋಚಿಸಿತು. ಅದು ಓತದ ಬಳಿಗೆ ಬಂದು ನೀನು ಯಾರು ಎಂದು ಪ್ರಶ್ನಿಸಿತು. ಆಗ ಓತ ತಲೆಯನ್ನು ಮೇಲೆತ್ತದೆ, ನನ್ನ ಹೆಸರನ್ನು ಕೇಳಿದೆಯಾ ನೀನು? ನಾನು ಬೆಟ್ಟದ ಓತ ಎಂದಿತು. ಓತದ ಕೊಂಬನ್ನು ತೋರಿಸಿ ತೋಳ ಇದೇನು ಎಂದು ಕೇಳಿತು. ಓತ ಅದು ನನ್ನ ಕತ್ತಿ ಎಂದು ಉತ್ತರಿಸಿತು. ಮತ್ತೆ ತೋಳ ಓತದ ಬಾಲವನ್ನು ತೋರಿಸಿ ಇದೇನು ಎಂದು ಕೇಳಿತು. ಆಗ ಓತ ನನ್ನ ಶತ್ರುವನ್ನು ಹಿಡಿಯಲು ಇದು ಹಗ್ಗ ಎಂದು ಹೇಳಿತು. ಓತದ ಗಡ್ಡವನ್ನು ತೋರಿಸಿ ಇದೇನು ಎಂದು ತೋಳ ಕೇಳಿತು. ಓತ ಅದಕ್ಕೆ ಏನೆಂದು ಉತ್ತರಿಸಿತು ಗೊತ್ತಾ? ನನ್ನ ಇಷ್ಟವಾದ ಮಾಂಸವನ್ನು ತಿಂದ ಮೇಲೆ ಇದನ್ನು ಕೈ ಒರೆಸಿಕೊಳ್ಳಲು ಇರುವಂತಹ ಬಟ್ಟೆ ಎಂದು ಉತ್ತರಿಸಿತು. ಇದನ್ನೆಲ್ಲ ಕೇಳಿದ ತೋಳ ಎದುರಿ ಓಡಿ ಕಾಡನ್ನು ಸೇರಿತು. ಅಲ್ಲಿ ಅದಕ್ಕೆ ಒಂದು ನರಿ ಎದುರಾಯಿತು. ಏಕೆ ತೋಳಣ್ಣ ಹೀಗೆ ಎದುರಿ ಕಂಗಾಲಾಗಿ ಓಡಿ ಹೋಗುತ್ತಿದೆಯಲ್ಲ, ಏನಾಯಿತು ಎಂದು ನರಿ ತೋಳಣ್ಣನನ್ನು ಕೇಳಿತು. ತೋಳ ನಡೆದ ಘಟನೆಯನ್ನು ಹೇಳಿತು. ಎಷ್ಟೋ ಓತಗಳನ್ನು ಕಂಡಿದ್ದ ನರಿ ನಗುತ್ತಾ ಅಯ್ಯೋ ಹುಚ್ಚ ಎಂದು ಹೇಳಿತು. ಅಯ್ಯೋ ಹುಚ್ಚ, ನೀನು ಒಂದು ಓತಕ್ಕೆ ಎದುರಿ ಓಡಿ ಹೋಗುತ್ತಿದೆಯಲ್ಲ, ಬಾ ಅದನ್ನು ಇಬ್ಬರು ಕೊಂದು ತಿನ್ನೋಣ ಎಂದು ನರಿ ಕರೆದುಕೊಂಡು ಮತ್ತೆ ಆ ಸ್ಥಳಕ್ಕೆ ಬಂದಿತು. ತೋಳವನ್ನು ಉಪಾಯದಿಂದ ಓಡಿಸಿದನೆಂದು ಸಂತೋಷಗೊಂಡು ಓತ ಹುಲ್ಲು ಮೇಯುತ್ತಾ ಹಾಗೆ ಅಲ್ಲೇ ಇತ್ತು. ಅಲ್ಲಿಗೆ ನರಿ ಮತ್ತು ತೋಳ ಎರಡೂ ಬಂದವು. ಈ ಸಲವಂತೂ ಓತಕ್ಕೆ ಬಹಳ ಹೆದರಿಕೆಯಾಯಿತು. ಆದರೆ ಓಡಿ ಹೋದರೆ ಪ್ರಾಣಕ್ಕೆ ಸಂಚಕಾರ ಬರುತ್ತದೆ ಎಂದು ಅದಕ್ಕೆ ಗೊತ್ತಿತ್ತು. ಆದ್ದರಿಂದ ಅದು ಈಗಲೂ ಉಪಾಯದಿಂದ ತಪ್ಪಿಸಿಕೊಳ್ಳಲು ಯೋಚಿಸಿತು. ನರಿ ಮತ್ತು ತೋಳ ಹತ್ತಿರ ಬಂದು ಕೂಡಲೇ ಓತ ಅವುಗಳನ್ನು ಸ್ವಾಗತಿಸಿತು. ನರಿಯಣ್ಣ, ನೀನು ನಿಜಕ್ಕೆ ಒಳ್ಳೆಯ ಸ್ನೇಹಿತ. ನೀನು ಕೊಟ್ಟ ಮಾತಿನಂತೆ ತೋಳವನ್ನು ಹಿಡಿದು ತಂದೆಯಲ್ಲ. ತೋಳದ ಮಾಂಸ ಎಷ್ಟು ರುಚಿಯಾಗಿರುತ್ತದೆ ಅಲ್ಲವೇ? ಬಾ ಇಬ್ಬರು ಸೇರಿ ತೋಳವನ್ನು ತಿನ್ನೋಣ ಎಂದಿತು. ಇದನ್ನು ಕೇಳಿದ ತಡ ತೋಳ ಮಿಂಚಿನಂತೆ ಓಡಿ ಕಾಡು ಸೇರಿತು. ಹೀಗೆ ಕಲಿವೀರ, ಕಷ್ಟ ಬಂದಾಗ ಉಪಾಯದಿಂದ ತಪ್ಪಿಸಿಕೊಳ್ಳುವುದು ಮನುಷ್ಯನ ಜಾಣತನ. ಸರ್, ಕತೆ ತುಂಬ ಚೆನ್ನಾಗಿತ್ತು ಸರ್. ಸರಿ ಸರ್, ನಾನು ಬರ್ತೀನಿ ಸರ್. ನಮಸ್ಕಾರ ಸರ್.